ಇತ್ತು, ಲಂಗ್ಸ್ ಪ್ರಾಬ್ಲಮ್ ಮತ್ತೆ ರೆಸ್ಪಿರೇಟರಿ ಎಲ್ಲ ಪ್ರಾಬ್ಲಮ್ ಇತ್ತು. ಈ ಎಲ್ಲ ಪ್ರಾಬ್ಲಮ್ ಇಂದ ನಾನು ಈಗ ಕಂಪ್ಲೀಟ್ ಆಗಿ ವಿದಿನ್ 3 months ಅಲ್ಲಿ ಹೊರಗಡೆ ಬಂದಿದ್ದೀನಿ. ನಂಬಿಕೆಯಿಂದ ಮಾಡ್ಬೇಕಷ್ಟೇ. ಅದು ಹೇಳ್ತಾರಲ್ಲ ಡೌಟ್ ಈಸ್ ಔಟ್ ಅಂತ, ಆತರ ಆಗ್ತಾಗಿತ್ತು. ಎಲ್ಲ ಫುಲ್ ಬ್ಲ್ಯಾಕ್ ಆಟೋಮೆಟಿಕ್. ಈಗ ನೋಡಿ 3 ತಿಂಗಳಲ್ಲಿ ಗ್ಲೋ ಬರ್ತಾ ಇದೆ. ನಮ್ಮ ಮಿಸಸ್ ಹೇಳ್ತಾ ಇದ್ರೆ ಗ್ಲೋ ಬರ್ತಾ ಇದೆ. ಎಲ್ಲಾ ವಿಡಿಯೋಸ್ ನೋಡಿ, ಎಷ್ಟು ಪಾಸ್ಟ್ ಇಂದ ತುಂಬಾ ವಿಡಿಯೋಸ್ ಇದೆ, ಅದ್ರಲ್ಲಿ ತುಂಬಾ ಇನ್ಫಾರ್ಮೇಶನ್ ಹೇಳಿದ್ದಾರೆ. ನೀವು ಎಲ್ಲಿಂದ ಬಂದದ್ದು? ದೀಕ್ಷೆ ತಗೊಂಡು ಎಷ್ಟು ದಿನ ಆಯ್ತು? ನನ್ನ ಹೆಸರು ಅರವಿಂದ್ ಅಂತ. ನಾನು ಅಂದರೆ ಈ ಕೊರೋನಾ ಟೈಮಲ್ಲಿ ಬಿಸ್ನೆಸ್ ಲಾಸ್ ಆಗಿದೆ ಅಂತ ತುಂಬ ಡಿಪ್ರೆಷನ್ಗೆ ಹೋಗಿದ್ದೆ. ತುಂಬ ಅಂದರೆ ತುಂಬ. ನಮ್ಮ ಫ್ರೆಂಡ್ ಇದ್ದಾರೆ ನಂದಿನಿ ಅಂತವರು, ಅಲ್ಲೇ ಇದ್ದಾರೆ. ನಾವೊಂದು ಸಂಖ್ಯಾಶಾಸ್ತ್ರ ಕಲಿತಾ ಇದ್ದೆ, ಅವಾಗ ಅವರು ಕ್ಲಾಸಲ್ಲಿ ಫ್ರೆಂಡ್ ಆಗಿದ್ದು. ಅವರು ನನಗೆ ರೆಫರೆನ್ಸ್ ಮಾಡಿದ್ದು, ಮೇಡಮ್ ಹತ್ರ ದೀಕ್ಷೆ ತಗೊಳ್ಳಿ ನೋಡಿ ಅಂತ. ಸೊ ಅಲ್ಲಿಂದ ನಾನು ಮಾರ್ಚಲ್ಲಿ ಏನೋ ಇವ್ರ ಹತ್ರ ದೀಕ್ಷೆ ತಗೊಂಡೆ, ನಮ್ಮ ಗುರುಗಳ ಹತ್ರ. ಸೊ ನನಗೆ ಅಂದರೆ ನಾನು ಡೈಲಿ 8 ಟ್ಯಾಬ್ಲೆಟ್ ತಗೊಳ್ತಾ ಇದ್ದೆ. ಅಂದರೆ ಒಂದು ಡಾಕ್ಟ್ರು ಅಶೋಕ್ ಅಂತ ಮತ್ತೆ ಕಾಮತ್ ಅಂತ ಅವ್ರ ಹತ್ರ. ಸೊ ಅವರು ಅಂದರೆ ನನಗೆ ಡಿಪ್ರೆಷನ್ ಅಂದರೆ ತುಂಬ ಅಂದರೆ ಭಯ ಆಗೋದು. ಯಾವುದೇ ಒಂದು ರೂಮ್ ಒಳಗಡೆ ಇದ್ದರೆ ಭಯ, ಈ ಥರ ರೂಮ್ ಇದ್ದರೆ ಭಯ ಆಗುತ್ತೆ ನನಗೆ. ಅಂದರೆ ಇಲ್ಲಿ ಇರಲಿಕ್ಕೆ ಭಯ ಆಗಲ್ಲ, ಹೊರಗಡೆ ಹೋಗ್ಬೇಕು ಆ ಥರ. ಮನೆಯಲ್ಲೂ ಅಷ್ಟೇ ಪ್ರಾಬ್ಲಮ್, ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗಿತ್ತು. ಸೊ ಇವ್ರ ಹತ್ರ ದೀಕ್ಷೆ ಸ್ಟಾರ್ಟ್ ಆದಮೇಲೆ ಒಂದು 21 ದಿವಸದಿಂದನೇ ನನಗೆ ಅಂದರೆ ಫೀಲ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ನನಗೆ ಅಂದರೆ ರಾತ್ರಿ ಎಲ್ಲ ಎದೆಗಳು ಜೋರು ಬಡಿಯೋದು, ತುಂಬ ಬಡಿತಾ ಇದ್ದು. ಅಂದರೆ BP ಇತ್ತು, ಶುಗರ್ ಇತ್ತು, ಲಂಗ್ಸ್ ಪ್ರಾಬ್ಲಮ್ಮು ಮತ್ತು ರೆಸ್ಪಿರೇಟರಿ ಎಲ್ಲ ಪ್ರಾಬ್ಲಮ್ ಇತ್ತು. ಈ ಎಲ್ಲ ಪ್ರಾಬ್ಲಮಿಂದ ನಾನು ಈಗ ಕಂಪ್ಲೀಟ್ ಆಗಿ ವಿದಿನ್ 3 months ಅಲ್ಲಿ ಹೊರಗಡೆ ಬಂದಿದ್ದೀನಿ. ಅಂದರೆ ಡೈಲಿ ನಾನು 2 times ಮಾಡ್ತೀನಿ. ಬೆಳಿಗ್ಗೆ 4:15 ಪಕ್ಕ, ಆಮೇಲೆ ರಾತ್ರಿ ಕೆಲಸದಿಂದ ಬಂದು 9:30 ಅಥವಾ 10 ಆದರೂ ಪರವಾಗಿಲ್ಲ ನಾನು ಮಾಡಿ ಮಲಗೋದು. ಆಮೇಲೆ ವಾಟರ್ ಚಾರ್ಜ್ ಡೈಲಿ ಮಾಡ್ತಾ ಇದ್ದೆ, ಇವತ್ತು ಮಿಸ್ ಮಾಡಲಿಲ್ಲ. ಈ 3 ಮಾಡ್ತಾ ಇದ್ದೆ. ನನಗೆ ಆಶ್ಚರ್ಯ ಆಗ್ತದೆ, ನಾನು ಒಂದೇ ಒಂದು ಈಗ ಟ್ಯಾಬ್ಲೆಟ್ ತಗೊಳ್ತಾ ಇಲ್ಲ. ಇವನ್ ನಾನು 2 weeks ಆಯಿತು, ನಾನು ಶುಗರ್ ಚೆಕ್ ಮಾಡಿದೆ, ಈಗ 94 ಇದೆ ಶುಗರ್. BP ಅಷ್ಟೇ 160 ಇತ್ತು, ಈಗ 140 ಬಂದಿದೆ. ಓಕೆ, ಪರವಾಗಿಲ್ಲ. ಬಟ್ ಯಾವ ಟ್ಯಾಬ್ಲೆಟು ನಾನು ತಗೊಳ್ಳಿಲ್ಲ. ಇದು ಪಕ್ಕ 100% ನಾನು ಗ್ಯಾರಂಟಿ ಕೊಡ್ತೀನಿ. ಯಾಕಂದ್ರೆ ನನಗೆ ಎದೆ ನೋವು ಎಷ್ಟು ನೋವು ಅಂತ ನನಗೆ ಗೊತ್ತಿತ್ತು. ಇಲ್ಲೇ ಹೆಸರುಘಟ್ಟದಲ್ಲಿರುವ ಡಾಕ್ಟರ್ ಅಶೋಕ್ ಅಂತ, ಹೆಸರುಘಟ್ಟೆ ಮತ್ತು ಜಯನಗರ ಏನೋ ಬರ್ತಾರೆ ಅವರು, ಅವರೇ ನನಗೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ರು. ಮತ್ತೆ ಅದು ಹೇಳ್ತಾ ಇದ್ರು, ನೀನು ಡಿಪ್ರೆಷನ್ಗೆ ಲೈಫ್ ಲಾಂಗ್ ತಗೊಳ್ಳೇಬೇಕು ಅಂತ ಹೇಳಿದ್ರು ಟ್ಯಾಬ್ಲೆಟ್. ನನ್ನ ಫ್ರೆಂಡ್ ಒಬ್ಬರು ಇದ್ದಾರೆ ಮೂರ್ತಿ ಅಂತ. ಸೊ ಅವರು ಇವಾಗಲೂ ತಗೊಳ್ತಾ ಇದ್ದಾರೆ. ಅವ್ರಿಗೆ 2 days ತಗೊಳ್ಳಿಲ್ಲ ಅಂದ್ರೆ ಮೆಂಟಲಿ ಇದಾಗತ್ತೆ. ನನ್ಗೆ ಈಗ ತಗೊಳ್ಳಿದ್ರೆ ಏನೂ ಆಗಲ್ಲ. ಆಲ್ಮೋಸ್ಟ್ ನಾನು 5 months ಆಯ್ತಾ ಅಂತ ಇದು ಯಾವುದು ಅವ್ರ ಹತ್ರ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿ, ಇಲ್ಲಿ ಅಶೋಕ್ ಅವ್ರ ಹತ್ರ. ಸರ್ ನೀವು ಏನ್ ಜಾಬ್ ಮಾಡೋದು ಸರ್? ಕೆಲಸ? ನಾನು ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿದ್ದೇನೆ ಮೆಡಿಸಿನ್ ಕಂಪನಿಯಲ್ಲಿ. ನನಗೆ ಈ ತರ ಆಗಿದೆ, ಏನ್ ನೋಡಿ. ಅಲ್ಲ ನೋಡಿ, ಚಪ್ಪಾಳೆ ಹಾಕ್ಬೇಕು. ಯಾಕೆ ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರೊಬ್ರು ಬಂದು ಸಕ್ಸಸ್ ರಿಸಲ್ಟ್ ನ ಕೊಡ್ತಾ ಇದ್ದಾರೆ ಅಂದಾಗ ನಿಮ್ಗೆ ಯಾಕಾಗಲ್ಲ? ಎಲ್ಲವೂ ಸಾಧ್ಯ. ಆಮೇಲೆ ನೀವು ರೇಖೆ ಮಾಡೋಕೆ ಮಲ್ಕೊಂಡ್ಬಿಡಿ ಹೇಳ್ತೀನಿ. ನಾನು ಇಷ್ಟೇ ಹೇಳುದು, ನಂಬಿಕೆಯಿಂದ ಮಾಡ್ಬೇಕಷ್ಟೇ. ಅದು ಹೇಳ್ತಾರಲ್ಲ ಡೌಟ್ ಈಸ್ ಔಟ್ ಅಂತ, ಆತರ ಆಗ್ಬಾರ್ದು. ನಂಬಿಕೆಯಿಂದ ಮಾಡಿ 100% ರಿಸಲ್ಟ್ ಬರುತ್ತೆ ಪಕ್ಕ. ಮತ್ತೆ ಸೆನ್ಸ್ ಆಗುತ್ತೆ, ನಿಮ್ಗೆ ಸೆನ್ಸ್ ಆಗುತ್ತೆ, ಹೋಗ್ತಾ ಗೊತ್ತಾಗುತ್ತೆ. ಮತ್ತೆ ಇನ್ನೊಂದು ಹೇಳಿದ್ರು ಸರಿ, ನಿಮ್ಮ ಮುಖ ಏನೋ ಆಗಿದೆ. ನನ್ನ ಮುಖ ಎಲ್ಲ ಇಲ್ಲೆಲ್ಲ ಬ್ಲ್ಯಾಕ್ ಆಗಿತ್ತು, ಎಲ್ಲ ಫುಲ್ ಬ್ಲ್ಯಾಕ್. ಆಟೋಮೆಟಿಕ್ ಈಗ ನೋಡಿ 3 ತಿಂಗಳಲ್ಲಿ ಗ್ಲೋ ಬರ್ತಾ ಇದೆ. ನಮ್ಮ ಮಿಸಸ್ ಹೇಳ್ತಾ ಇದ್ರೆ ಗ್ಲೋ ಬರ್ತಾ ಇದೆ. ನೋಡಿ, ವಿತೌಟ್ ಕ್ರೀಮ್ ಯೂನಿವರ್ಸ್ ಯಾವ ಟೈಮ್ ಕಾಣ್ತಾ ಇದೆ. ಇಲ್ಲಿ ಲೈಟ್ ಆಗಿ ಸರ್. ಸರ್ ಈ ಕಚ್ಚೆ ನಿಲ್ಸ್ಬಿಟ್ಟು ಗ್ಲೋ ಕಾಣಿಸ್ತಾ ಇದೆ. 2 ವರ್ಷದ ಡಿಪ್ರೆಷನ್ ಫುಲ್ ನೋಡಿ, ಈ ಕೂದಲೆಲ್ಲ ಹೋಗಿದೆ ಎಲ್ಲ ನೋಡಿ. ಕ್ಲಾರಿಟಿಗೆ ಗಿರೀಶ್ ಸರ್ ಅವರು ಫೇಸ್ ಇಟ್ ತೋರಿಸ್ತಾ ಇದ್ದಾರೆ. ನಾನು 2 ವರ್ಷ ಮುಂಚೆ ಜಾಯ್ನ್ ಆಗಿದ್ರೆ ನೋಡಿ, ಅವರು ತಲೆ ಕೂದಲು ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಮುಖದಲ್ಲಿ ಗ್ಲೋ ಬಂದ ನಂತರ. ಇಲ್ಲ, ಬಟ್ ನಾನು ನಮ್ಮ ಲೈಫ್ ಕಂಪ್ಲೀಟ್ ಹೋಯ್ತು ಅಂತ ಅನ್ಕೊಂಡು. ಪರ್ ಡೇ 8 ಟ್ಯಾಬ್ಲೆಟ್ ಅಂದ್ರೆ ಬೆಳಿಗ್ಗೆ 3, ಮಧ್ಯಾಹ್ನ 2 ಮತ್ತೆ ಸಾಯಂಕಾಲ 2.
ಏನಾಗ್ಬೋದು ಒಂದು 2 ಇಯರ್ಸಲ್ಲಿ ಆಲ್ಮೋಸ್ಟ್ ಬಾಡಿ ಇದಾಗುತ್ತೆ, ಸೆಲ್ ಎಲ್ಲ ಡ್ಯಾಮೇಜ್ ಆಗುತ್ತೆ. ಸೊ ಸರಿ ಹೇಳ್ತಾ ಇದ್ದಾರೆ. ಮೆಡಿಕಲ್ ಡಿಪಾರ್ಟ್ಮೆಂಟ್ ನನ್ನಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ನಾನು ಇವಾಗ ರೇಖೆ ಅನ್ನೋ ನನ್ನ ಸೆನ್ಸ್ ಆಗ್ತಾ ಇದೆ. ಯೂಟ್ಯೂಬಲ್ಲಿ ರೇಖಿ ಕ್ಲಾಸಸ್ ಬಗ್ಗೆ ಯಾವುದೇ ಕಾರಣಕ್ಕೂ ಬೇರೆ ಗುರುಗಳು ಇದ್ದಾರೆ ನೋಡಕ್ ಹೋಗ್ಬೇಡಿ ಅಂತ ಎಷ್ಟು ಫರ್ಮ್ ಆಗಿ ಹೇಳಿದ್ರು. ನಾನು ಅದನ್ನ ತುಂಬಾ ಪಾಸಿಟಿವ್ ಆಗಿ ಅದನ್ನ ನಂಬ್ತೀನಿ. ಯಾಕೆ ಅಂತ ಹೇಳಿದ್ರೆ ನಾನು ಈ ರೇಖಿ ಬಗ್ಗೆ ಇದು ಮಾಡುವಾಗ ತುಂಬಾ ಜನಕ್ಕೆ ಕನೆಕ್ಟ್ ಆದೆ. ಇನ್ನೇನು ನಾನು ಮೈಸೂರಲ್ಲಿ ಒಬ್ರದ್ದು ಇದಿದೆ ಹೀಲಿಂಗ್ ಸೆಂಟರ್ ನೆನ್ಪು ಬರ್ತಾ ಇದೆ. ಇನ್ನೇನು ಅವರಿಗೆ ಇದು ಮಾಡಬೇಕು ಅಂತ ರಿಜಿಸ್ಟರ್ ಮಾಡಬೇಕು ಅಂತ ಅಂದಾಗ ಸಮಥಿಂಗ್ ಏನೋ ನಾನು ಹೆದೋಗೋ ಆಗ ಆಯ್ತು, ಅದು ಅಲ್ಲಿಗೆ ಕಟ್ ಆಯ್ತು. ಆಮೇಲೆ ನನಗೆ ಮೇಡಮೇ ಕನೆಕ್ಟ್ ಆಗಿದ್ದು. ಫರ್ಮ್ ಆಗಿ ಹೇಳ್ತೀನಿ, ದಯವಿಟ್ಟು ಯೂಟ್ಯೂಬ್ ಅಲ್ಲಿ ಯಾವುದೇ ರೇಖಿ ಇದು ಇದ್ರೂ ಮೇಡಮ್ ಅಷ್ಟು ಜೆನ್ಯೂನ್. ಯಾಕೆ ಹೇಳ್ತೀನಿ ಅಂತ ಅಂದ್ರೆ ನಾನು ಇದೇ ಕ್ಲಾಸ್ ಎಲ್ಲ ಆಸ್ಟ್ರಾಲಜಿ ಕ್ಲಾಸಸ್ ಎಲ್ಲ ಕಲ್ತಿದ್ದೀನಿ, ನನಗೆ ನೋಡೋಕ್ಕೂ ಬರುತ್ತೆ. ಅದು ಅಪ್ಲಿಕೇಶನ್ಗೆ ಚಾರ್ಜ್ ಮಾಡ್ತಾರೆ. ಅಪ್ಲಿಕೇಶನ್ ಏನ್ ಕಲ್ತಿದೀವೋ ಅದಕ್ಕೆ ಚಾರ್ಜ್ ಮಾಡಿ ತಗೋಬೇಕು. ನಾನು ಇವಾಗ ತಗೊಳಕ್ಕೆ ರೆಡಿ ಇಲ್ಲ. ಯಾಕೆ ಹೇಳಿದ್ರೆ ನನ್ಗೆಲ್ಲಾನು ಗೊತ್ತು, ಜ್ಯೋತಿಷ್ಯದ್ದು ನೋಡೋದು ಎಲ್ಲಾನು. ಏನ್ ನೋಡಿದ್ರು ನಾವು ಆ ಇನ್ಸಿಡೆಂಟ್ಸ್ ನ ತಡೆಯಕ್ ಆಗ್ತಾ ಇಲ್ಲ. ಅಂದ್ರೆ ಆ ಮುಂದೆ ಆಗುವಂತದನ್ನ ನಾವು ಫೇಸ್ ಮಾಡ್ಲೇಬೇಕು. ವಿದ್ಯೆ ಕಲ್ತಿದ್ರು ಫೇಸ್ ಮಾಡ್ಲೇಬೇಕು. ಅದೇ ಈ ವಿದ್ಯೆಯಿಂದ ಅದರ ಒಂದು ಗುಡ್ ಅಂಡ್ ಬ್ಯಾಡ್ ಆ ಪರಿಣಾಮನ ಕಡಿಮೆ ಮಾಡ್ಕೋಬಹುದು ಖಂಡಿತ. ಯಾಕೆ ಅಂದ್ರೆ ಇಲ್ಲಿ ಪರಿಹಾರ ಇದೆ, ಇಲ್ಲಿ ಶಾಶ್ವತ ಪರಿಹಾರ ಇದೆ ಅಂತ ನನಗೆ ತುಂಬಾ ಗೊತ್ತಾಯ್ತು. ಪ್ರಾಣಿಕ್ ಹೀಲಿಂಗ್ ಕ್ಲಾಸ್ಗೂ ಹೋಗಿದ್ದೀನಿ ನಾನು, ಪ್ರಾಣಿಕ್ ಹೀಲಿಂಗ್ ಕ್ಲಾಸ್ಗೆ. ಬಟ್ ಮೇಡಮ್ ಹೇಳ್ತಾರಲ್ಲ, ಮೇಡಮ್ ಯಾವುದೇ ಒಂದು ವಿದ್ಯೆನ ನೀವು ಪ್ರೀತಿಸಿ ಆರಾಧನೆ ಮಾಡಿ ಅದನ್ನ ಇಷ್ಟಪಟ್ಟು ಮಾಡಿದಾಗ ಮಾತ್ರ ನಾವು ಆ ವಿದ್ಯೆಗೆ ಕನೆಕ್ಟ್ ಆಗೋದು. ಸೊ ಅದು ಅವ್ರಿಗೆ ಏನ್ ಹೇಳ್ತಾರಲ್ಲ ಅವ್ರ ಮಾತು ತುಂಬಾನೇ ನಾನು ತುಂಬಾ ಕನೆಕ್ಟ್ ಆದೆ. ಆಮೇಲೆ ಯಾರು ನಿಯಮಾನುಸಾರವಾಗಿ ಏನಾದ್ರು ನಾವು ಕಲಿಬೇಕು ಅಂದ್ರೆ ಖಂಡಿತ ಸಾಧ್ಯ ಇಲ್ಲ. ಯಾವ್ದನ್ನಾದ್ರೂ ಪ್ರೀತಿಸಿನೇ ಕಲಿಬೇಕು. ಆಮೇಲೆ ಮತ್ತೆ ನನ್ಗೆ ಮನೇಲಿ ಕೆಲಸದವ್ರು ಇಲ್ಲ ಅಂತಂದ್ರೆ ತುಂಬಾ ಟೆನ್ಷನ್ ಆಗ್ತಿತ್ತು ಮೊದ್ಲೆಲ್ಲ. ಈಗ ಫಸ್ಟ್ ಲೆವೆಲ್ ದೀಕ್ಷೆ ಆಗಿದೆ. ನಮ್ ಮನೆ ಕೆಲಸ ಲೆಕ್ಕದ್ದೇ ಇಲ್ಲ. ನೀರಿನ ಸಮಸ್ಯೆ ಇರೋದ್ರಿಂದ ಬೆಂಗಳೂರಲ್ಲಿ ಮನೆ ಕೆಲಸದ ಬಗ್ಗೆ ನನ್ಗೆ ಇವಾಗ ಆಸಕ್ತಿ ಇಲ್ಲ. ನಾನು ಮನೆ ಕೆಲಸನೆಲ್ಲ ಮಾಡ್ಕೊಂತೀನಿ. ಅಂದ್ರೆ ಅಷ್ಟು ಎನರ್ಜಿ ಲೆವೆಲ್ ನನಗೆ ಜಾಸ್ತಿ ಆಗಿದೆ. ಕಾನ್ಫಿಡೆನ್ಸ್ ಜಾಸ್ತಿ ಆಗಿದೆ. ಹೌದು. ಆ ಕೋಪ ಸಿಡುಕು ಎಲ್ಲ ಕಡಿಮೆ ಆಗಿದೆ. ಸ್ವಲ್ಪ ಕೋಪ ಸಿಡುಕು ಕಡಿಮೆ ಆಗಿದೆ. ಸಂಸಾರ ಉಳಿತು, ಎನರ್ಜಿ ಲೆವೆಲ್ ಜಾಸ್ತಿ ಆಗಿದೆ, ಆರೋಗ್ಯ ಉಳಿತು. ಹೌದು. ಆಫೀಸ್ಗೆ ಹೋಗ್ತೀನಿ ನಾನು. ಮೊಬೈಲ್ಸ್ ಅಲ್ಲಿ ವರ್ಕ್ ಮಾಡ್ತೀನಿ, ಇನ್ವೆಸ್ಟ್ಮೆಂಟ್ ಬ್ಯಾಂಕ್. ಸೊ ನನಗೆ ಆಫೀಸ್ 12 hours, ಮನೆ ಕೆಲಸ ಎಲ್ಲರೂ ತುಂಬಾ ಈಸಿ ಆಗಿದೆ ನನಗೆ ಲೈಫಲ್ಲಿ. ಈಗ ನಿಜವಾಗ್ಲೂ ಸಂತೋಷ ಆಗುತ್ತೆ. ಇಲ್ಲ, ಯಾಕೆಂದ್ರೆ ಇಲ್ಲಿ ಎಲ್ಲ ಆಲ್ಮೋಸ್ಟ್ ಸಿಟಿಗಳಲ್ಲಿ, ನಿಮ್ಮ ನಗರಗಳಲ್ಲಿ ಹೆಚ್ಚೆಚ್ಚು ಹೆಣ್ಮಕ್ಳೆಲ್ಲ ಕೆಲ್ಸಕ್ಕೆ ಹೋಗುವಂಥದ್ದು. ಅವರಿಗೆ ರೇಖೆ ಅನ್ನೋದು ನಿಮಗೆ ಹೆವಿ ಹೊರೆ ಆಗುತ್ತೆ ಅಂತ ಅನ್ಕೊಂತೀರ ಅಷ್ಟೇ. ಅದು ನಿಮ್ಮ ಲೈಫ್ ಸ್ಟೈಲ್ನ ತುಂಬಾ ಸರಾಗ ಮಾಡುತ್ತೆ, ತುಂಬಾ ಈಸಿ ಮಾಡುತ್ತೆ. ಸತ್ಯ ಮೇಡಮ್. ಎಕ್ಸಾಂಪಲ್, ಇವನ್ ನಾವು ಕೂಡ ನೈಟ್ ನನ್ನ ಹೀಲಿಂಗ್ಸು ಕ್ಲಾಸು ನನ್ನ ಮನೆ ಕೆಲಸ ಪ್ರತಿಯೊಂದನ್ನು ಮುಗಿಸಿ ಮಲ್ಬೋದು. ಸಮಯ ಸರಿ ಸುಮಾರು 1:30, 2 ಗಂಟೆ 2:30 ಆಗುತ್ತೆ. ಒಮ್ಮೊಮ್ಮೆ ಹೇಳೋ ಟೈಮ್ ಎಷ್ಟಿರ್ಬೋದು ಗೆಸ್ ಮಾಡ್ತೀರಾ? ಮೇಡಮ್ ಹೇಳಿದಾರಲ್ಲ 4:45ಗೆ ಪ್ರಾಕ್ಟೀಸ್ ಕ್ಲಾಸ್, 3:33ಕ್ಕೆ ನಾನು ಎದ್ದೇಳುವಂತ ಸಮಯ. ಆ ಸಮಯಗಳಲ್ಲಿ ನಮ್ಮ ಬೇರೆ ಬೇರೆ ತರಗತಿಗಳಿರುತ್ತೆ, ಬೇರೆ ಬೇರೆ ಕ್ಲಾಸಸ್ಗಳಿರುತ್ತೆ, ಮತ್ತೆ ತುಂಬಾ ಕ್ರಿಟಿಕಲ್ ಕೇಸಸ್ಗಳಿಗೆ ಹೀಲಿಂಗ್ಸ್ಗಳಿರುತ್ತೆ. ಅಲ್ಲಿಗೆ ಒಂದು ದಿನದಲ್ಲಿ 1 hour 2 hours ನಾವು ರೆಸ್ಟ್ ಮಾಡೋದು ಹೆಚ್ಚು. ಆದ್ರೆ ಯಾರಾದ್ರೂ ನಮ್ಮನ್ನು ನೋಡಿದ್ರೆ ಇವ್ರು ಮಲಗಿಲ್ಲ ಅನ್ನೋದನ್ನ ಕಾಣಿಸಲ್ಲ. ಹೌದಾ? ಒರಿಜಿನಲ್ ಆಗಿ ಕಾಣಿಸ್ತೀವಾ? ಯಾಕೆ ಅಂದ್ರೆ ಆ ರೇಖಿ ಎನರ್ಜಿ ಅನ್ನೋದು ನಮ್ಮನ್ನ ಅಷ್ಟು ಆಕ್ಟಿವ್ ಮಾಡುತ್ತೆ. ನಮ್ಮನ್ನ ನಾವೆಲ್ಲ ಸಾಮಾನ್ಯ ಅನ್ಕೊಳ್ಳೋರಿಗೂ ಹೀಗೆ ಇರ್ತೀವಿ. ನಾವು ಒಂದು ಅದ್ಭುತ ಅನ್ಕೊಂಡಾಗ ಅದ್ಭುತಗಳು ಏನ್ ಮಾಡ್ತಾರೆ, ಆ ಕೆಲಸಗಳನ್ನ ಮಾಡ್ಲಿಕ್ಕೆ ನಾವೆಲ್ಲ ಕೂಡ ಮುಂದಾಗ್ತೀವಿ ಅಲ್ವಾ? ಇದೇ ಆಗುವಂತದ್ದು. ಮೇಡಮ್ ತಮ್ಮ ನೇಮ್ ಗೊತ್ತಾಗ್ಲಿಲ್ಲ. ನಂದಿನಿ ಮೇಡಮ್. ಓಕೆ. ನಾನು 8 years ಆಗಿತ್ತು ಜಾಬ್ ಕ್ವಿಟ್ ಮಾಡಿದ್ದು. 2015 ಮಾಡಿದ್ದು. 23 ನನ್ ಜಾಬ್ ಆಯ್ತು. ಮತ್ತೆ ಅದು ಬ್ರೇಕ್ ಇಂದ ಜಾಬ್ ಆಯ್ತು, ಒಳ್ಳೆ ಕಡೆ ಜಾಬ್ ಆಯ್ತು, ನಾನು ಓದಿದ್ದಕ್ಕೆ ತಕ್ಕ ಹಾಗೆ. ಸೊ ಅದೇ ಹೇಳ್ತೀನಿ ಮೇಡಮ್, ಈಗ ನನಗೆ ಆ ಒಂದು ಎನರ್ಜಿ ಲೆವೆಲ್ ಜಾಸ್ತಿ ಆಗಿದೆ. ಆಮೇಲೆ ಆಫೀಸಲ್ಲಿ 1 year ಅಲ್ಲಿ ನನಗೆ ಗ್ಯಾಪ್ ಆಗಿದ್ರಿಂದ ತುಂಬಾ ಪ್ರಾಬ್ಲಮ್ ಆಯ್ತು ಮತ್ತೆ ನಾನು ಆ ಸ್ಪೀಡಿಗೆ ಹೋಗೋದಕ್ಕೆ. ಸೊ ಈಗ ತುಂಬಾ ರೆಸ್ಪೆಕ್ಟ್ ಸಿಗ್ತಾ ಇದೆ. ನನ್ನ ಒಂದು ಜಾಬ್ ಏನಂತಾರೆ ಇಂಪ್ರೂವ್ಮೆಂಟ್ಸ್ ಆಗಿದೆ. ಸೊ ಅವರಿಗೂ ಖುಷಿ ಆಗಿದೆ. ಸೊ ಐ ಆಮ್ ಗೆಟಿಂಗ್ ಮೋರ್ ರೆಸ್ಪೆಕ್ಟ್ ಅಂಡ್ ಒಂದು ಇದು ಪ್ರೊಫೆಷನಲ್ ಇದು ಸಿಗ್ತಾ ಇದೆ ನನಗೆ ಈಗ ಕನೆಕ್ಷನ್. ಐ ಆಮ್ ವೆರಿ ಹ್ಯಾಪಿ. ಸೊ ಬ್ರಹ್ಮಾಂಡಕ್ಕೆ ಒಂದು ಧನ್ಯವಾದಗಳು. ಧನ್ಯವಾದಗಳು.
ರೇಖಿ ರಕ್ಷತೆ. ನೀವೆಲ್ಲ ರೇಖಿ ರಕ್ಷಣೆ ಮಾಡಿ ನಿಮ್ಮೆಲ್ಲರನ್ನ ರೇಖಿ ರಕ್ಷಣೆ ಮಾಡ್ತಾರೆ. ಇವರೆಲ್ಲ ಅದ್ಭುತವಾದ ಚೈತನ್ಯಗಳಾಗ್ತಾ ಇರೋದು. ಹಾಗೆ ಅವ್ರು ಜಸ್ಟ್ ಇದೊಂದು ಪ್ರಶ್ನೆ ಹಾಕೊಳ್ಳಿ, ಅವರೆಲ್ಲ ಸಕ್ಸಸ್ ಗಳನ್ನ ತೋರಿಸ್ತಾ ಇದ್ದಾರೆ, ಅವರೆಲ್ಲ ಚೇಂಜಸ್ ಆಗಿದೆ. ನಮ್ಗೆ ಯಾಕಾಗಲ್ಲ? ಸೊ ನಾನು ಅದಾಗ್ತೀನಿ. ನೆಕ್ಸ್ಟ್ ನನ್ನ ಕ್ಲಾಸ್ಗಳಲ್ಲಿ ಇಲ್ಲಿ ಕೂತಿರುವಂತಹ ನೀವೆಲ್ಲ ಫಸ್ಟ್ ಲೆವೆಲ್ ಸ್ಟೂಡೆಂಟ್ಸ್ ಗಳೆಲ್ಲ ಬಂದು ನಿಮ್ಮ ಒಪಿನಿಯನ್ ಶೇರ್ ಮಾಡ್ಬೇಕು. ಓಕೆ, ದಯವಿಟ್ಟು ನಾನೇನೋ ಬೇಜಾರು ಮಾಡ್ಕೋತೀನಿ ಅಂತ ನಿಮಗೆ ಆಗದೆ ಇರೋದಿಲ್ಲ ಹೇಳ್ಬಾರ್ದು. ನಿಮ್ಗೆ ಏನಾಗುತ್ತೆ ಅದನ್ನ ಪ್ರಾಮಾಣಿಕವಾಗಿ ಒಪ್ಪಿಸುವಂತಹ ಕೆಲಸವನ್ನ ಮಾಡಬೇಕು. ಕಾರಣ ಅದರಿಂದ ನೀವು ಜೀವನದಲ್ಲಿ ಯಾರಿಗೆ ಏನೂ ಕೊಡೋಕ್ಕಾಗಲ್ಲ. ಎಷ್ಟು ಆಸ್ತಿ ಕೊಟ್ಟರು ಕೂಡ ಅವ್ರು ಕಳೀತಾರೆ, ಹಣ ಕೊಟ್ಟರು ಕೂಡ ಕಳೀತಾರೆ. ಆದ್ರೆ ರೇಖಿ ಬಗ್ಗೆ ಒಂದು ಅದ್ಭುತವಾದ ಸಂಚಲನವನ್ನ ಮಾಡ್ತಿರಲ್ಲ, ನಿಮ್ಮ ಎಷ್ಟೋ ಜನ್ಮದಲ್ಲಿ ಮಾಡಿರುವಂತಹ ಕರ್ಮಗಳಿಂದ ಬಿಡುಗಡೆ ಆಗುವಂತದ್ದಾಗುತ್ತೆ. ಯಾಕೆಂದ್ರೆ ಅವ್ರ ಜೀವನಕ್ಕೆ ನೀವು ಎಷ್ಟೇ ಹಣ ಕೊಟ್ಟರು ಅವ್ರು ಕಳೀತಾರೆ. ಹೌದಾ? ಏನೋ ಒಬ್ರು ಕಷ್ಟದಿಂದ 10,000 ಕೊಟ್ರಿ, 50,000 ಕೊಟ್ರಿ ಕಳೀತಾರೆ. ಜಸ್ಟ್ 1,000 ರೂಪಾಯಿ. ಅದು ನಮ್ಗೆ ಏನ್ ತಗೋದಿರೋ ಮೇಡಮ್ ಆಗಿದ್ರೆ ಅಂತ ಕೇಳ್ಬಹುದು. ನಮ್ಮ ಗುರುಗಳು ನಮಗೆ ನಿಬಂಧನೆ ಇದೆ, ನಾವು ಕೂಡ ನಮ್ಮ ಗುರುಗಳಿಗೆ ಅಧೀನರಾಗೇ ಇರ್ತೀವಿ. ನೀವು ಇಷ್ಟು ಮಾಡಬೇಕು, ನಾವು ಅಷ್ಟು ತಗೊಳ್ಳೇಬೇಕು. ಈಗ ನಾನು ತಗೋತಾ ಇರುವಂತಹ ದಕ್ಷಿಣೆ 15 ವರ್ಷಗಳ ಹಿಂದೆ ನಾನು ನನ್ನ ಗುರುಗಳಿಗೆ ನೀಡಿದ ಯಾವ ಕೊಡ್ತಾ ಇದ್ದಲ್ಲ, ಅವ್ರು ನೀಡಿದಂತಹ ದಕ್ಷಿಣೆಯನ್ನ ಈಗ ಪಡಿತಾ ಇರೋದು. ಮತ್ತೆ ಶೋಭಾ ಮೇಡಮ್ ಕೂಡ ಹೇಳಿದ್ರು, ಒಂದು ಅವರ ಕ್ಲೆನ್ಸಿಂಗ್ಗೆ 35,000 40,000 ಮಾಡ್ತಾರೆ. ಬಟ್ ನನಗೆ ಒಂದು ಗ್ರೂಪ್ ಅಲ್ಲಿ ಕೂತಾಗ ನನ್ನ ಸ್ಟೂಡೆಂಟ್ಗಳಿಗೆ ತುಂಬಾ ನೆಗೆಟಿವ್ಸ್ ಇದೆ ಅಂತ ಸೆನ್ಸ್ ಆದ್ರೆ ಮುಗೀತು. ಸೊ ಇಂಥ ದಿನ ಅವರ ಕ್ಲೆನ್ಸಿಂಗ್ ಇದೆ, ಎಲ್ಲರೂ ಅಟೆಂಡ್ ಆಗ್ಬೇಕು. ಅವ್ರು 70 ಜನ ಇದ್ರು ಅಷ್ಟೇ, 120 ಜನ ಇದ್ರು ಅಷ್ಟೇ. ಓಕೆ, ಅಲ್ಲಿ ಏನ್ ಕ್ಲಿಯರ್ ಆಗ್ಬೇಕು ಅದನ್ನ ಏನಕ್ಕೆ ಮಾಡ್ತೀವಿ ಅಂದ್ರೆ, ಅಲ್ಲಿಗೆ ಬಂದು ಯಾರು ಕೂಡ ಸೋತು ಹೋಗ್ಬಾರ್ದು. ಇಲ್ಲಿಗೆ ಬಂದವರು ವಿನ್ ಆಗೇ ಹೋಗ್ಬೇಕು, ಗೆದ್ದೇ ಹೋಗ್ಬೇಕು. ಕಾರಣ ಅದ್ಭುತವಾದ ಚೇತನಗಳು ಏನ್ ಹೇಳ್ತೀವಿ ಅದನ್ನೆಲ್ಲ ಸಾಬೀತು ಮಾಡೇ ಹೋಗ್ಬೇಕು. ನೀವು ನಿಮ್ಮ ಸುತ್ತ ಇರುವಂತಹ ನಿಮ್ಮ ಪ್ರತಿಯೊಂದು ಸಂಬಂಧವನ್ನ ಕಾಪಾಡುವಂತಹ ಅದ್ಭುತವಾದ ಶಕ್ತಿಗಳಾಗಿ ಮಾರ್ಪಾಡಾಗಬೇಕು. ಅದಕ್ಕೋಸ್ಕರ ನಮ್ಮಿಂದ ಆಗುವಂತಹ ಯಥಾಶಕ್ತಿ ಪ್ರಯತ್ನವನ್ನ ನಾವು ಮಾಡ್ತೀವಿ. ನಿಮ್ಮಿಂದ ಆಗುವಂಥದ್ದು ಒಂದೇ, ನಿಮಗೋಸ್ಕರ ದಯವಿಟ್ಟು ನಿಮ್ಮ ಪ್ರಾಕ್ಟೀಸ್ಗೆ ನೀವು ನಿಮ್ಮ ಸಮಯವನ್ನ ಕೊಡಿ. ನನಗೇನು ಕೊಡೋದು ಬೇಡ, ನಿಮಗೋಸ್ಕರ ನಿಮ್ಮ ಬದುಕಿಗೆ ನೀವು ನಿಮ್ಮ ಸಮಯವನ್ನ ಮೀಸಲಾಗಿ ಸಾಕು. ಅದು ನಿಮ್ಮನ್ನ ಅದ್ಭುತವಾಗಿ ಮಾಡುತ್ತೆ. ಥ್ಯಾಂಕ್ ಯು ಮೇಡಮ್. ನಿಮ್ಮ ಅನಿಸಿಕೆಗಳನ್ನ ಹಂಚ್ಕೊಳ್ಳೋದಕ್ಕೆ ತುಂಬಾ ಧನ್ಯವಾದಗಳು. ಮೇಡಮ್, ನಾನು ತುಂಬಾ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಿದ್ದೀನಿ ಇದುವರೆಗೂ. ನಂಗೆ ಮನಸ್ಪೂರ್ವಕವಾಗಿ ಯಾರನ್ನು ಗುರು ಅಂತ ಆತ್ಮಪೂರ್ವಕವಾಗಿ ಯಾರು ಇನ್ನೂ ಸಿಕ್ಕಿರ್ಲಿಲ್ಲ. ಆದ್ರೆ ಈಗ ನೀವು ಸಿಕ್ಕಿದ್ದೀರಾ ಮೇಡಮ್, ಖಂಡಿತ ನಂಗೆ ಅದೊಂದು ಸಮಾಧಾನ, ಸಂತೋಷ, ತುಂಬಾ ವರ್ಷದಿಂದ ಹುಡುಕ್ತಾ ಇದ್ದೆ ನಾನು. ತುಂಬಾ ಖುಷಿ ಆಗಿದೆ. ಅದು ಸೋಲ್ ಲೆವೆಲ್ ಕನೆಕ್ಷನ್ಸ್ ಅಂತ ಎಲ್ಲ ಹೇಳ್ತಾರಲ್ಲ, ಆ ಒಂದು ಕನೆಕ್ಷನ್ಸ್ ಇದ್ರೆ ಈ ತರ ಎಲ್ಲ ನಮ್ಗೆ ಒಳ್ಳೆ ಗುರುಗಳು ಒಂದು ವಿದ್ಯೆ ಎಲ್ಲ ಲಭಿಸೋದು ತುಂಬಾ ತುಂಬಾ ಥ್ಯಾಂಕ್ಸ್ ಮೇಡಮ್. ಆಮೇಲೆ ಯೂಟ್ಯೂಬ್ ಅಲ್ಲಿ ಮೇಡಮ್ದು ದಯವಿಟ್ಟು ಎಲ್ಲಾ ವಿಡಿಯೋಸು ನೋಡಿ. ಎಷ್ಟೋ ಪಾಸ್ಟ್ ಇಂದ ತುಂಬಾ ವಿಡಿಯೋಸ್ ಇದೆ, ಅದ್ರಲ್ಲಿ ತುಂಬಾ ಇನ್ಫಾರ್ಮೇಶನ್ ಹೇಳಿದ್ದಾರೆ. ಆಮೇಲೆ ಎಷ್ಟೇ ಸಮಸ್ಯೆಗಳಿದ್ರು ಆ ಯೂಟ್ಯೂಬ್ ಅಲ್ಲಿರೋ ಎಲ್ಲ ವಿಡಿಯೋಸ್ ಅಲ್ಲೂ ಆ ಸಮಸ್ಯೆಗಳ ಬಗ್ಗೆ ಅವರು ಚರ್ಚೆ ಮಾಡಿದ್ದಾರೆ. ದಯವಿಟ್ಟು ವಿಡಿಯೋಸ್ ದಯವಿಟ್ಟು ನೋಡಿ, ಅಲ್ಲಿ ನಮ್ಗೆ ಪರಿಹಾರ ಖಂಡಿತ ಸಿಗುತ್ತೆ. ಥ್ಯಾಂಕ್ ಯು ಮೇಡಮ್.